ಆಗಿರುವಂತಹ ಶರತ್ ಹೆಗಡೆ ಅವರು ಕೂಡ ನಮ್ಮನ್ನ ಜಾಯಿನ್ ಮಾಡಿದ್ದಾರೆ. ಶರತ್ ಹೆಗಡೆ ಸರ್, ಸ್ವಾಗತ. ನಮಸ್ಕಾರ. ಈಗ ಶರತ್ ಹೆಗಡೆ ಸರ್, ಬರ್ತೀನಿ ಸರ್ ನಾನು ತಿಮ್ಮೇಗೌಡ ಸರ್. ಈಗ ಶರತ್ ಹೆಗಡೆ ಸರ್, ಬಿಜೆಪಿ ಮುಂಚೆನೆ ಈ ಕ್ರಾಸ್ ವೋಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ಚೆತ್ತುಕೊಂಡಿರಲಿಲ್ವಾ, ಹೇಗೆ ನೋಡಿ, ಈಗ ಏನು ಕ್ರಾಸ್ ವೋಟಿಂಗ್ ಆಗಿದೆ ಅಂತೇಳಿ ಏನು ಪ್ರಸ್ತಾಪ ಆಗ್ತಾ ಇದೆ, ನಮ್ಮ ಕಾರ್ಯಕರ್ತರಿಗೂ ಸಹಿತ ಅದರ ಬಗ್ಗೆ ಒಂದು ಅಸಮಾಧಾನ ಇದೆ. ಅದಕ್ಕೋಸ್ಕರ ಒಂದು ಸತ್ಯಶೋಧನಾ ಸಮಿತಿಯನ್ನು ಸಹಿತ ನಮ್ಮ ಪಕ್ಷದಲ್ಲಿ ಈಗಾಗಲೇ ನಿಮ್ಮ ಮಾಧ್ಯಮದಲ್ಲೂ ಬಂದಿದೆ. ಅಲ್ಲಿ ಏನು ಎನ್ ಮಹೇಶರಾಗಿರ್ಬೋದು, ಮಹೇಶ್ ತೆಂಗಿನಕಾಯಿ ಆಗಿರ್ಬೋದು, ಮತ್ತು ಸಿ ಟಿ ರವಿ 3 ಜನರ ಒಂದು ಸತ್ಯಶೋಧನಾ ಸಮಿತಿ ವಾಸ್ತವಿಕತೆ ಏನಿದೆ ಅಲ್ಲಿ ಏನಿದೆ, ಏನಾಗಿದೆ ಹೇಳೋದ್ರ ಬಗ್ಗೆ ಸಮಗ್ರವಾಗಿ ಅವರು ಅದರ ಯಾವುದು ಸತ್ಯಾಸತ್ಯತೆ ಬಗ್ಗೆ ಈಗ ಇನ್ನೊಂದು ಕೆಲವೇ ದಿನಗಳ 25ನೇ ತಾರೀಕು ಒಳಗಡೆ ಅವರು ಯಾರು ಏನಾಗಿದೆ ಅಂತ ಹೇಳಿ ಒಂದು ವರದಿಯನ್ನು ಸಲ್ಲಿಸ್ತಾರೆ. ಅಲ್ಲಿವರೆಗೆ ನಾವು ಅಂತೆಕಂತೆಗಳ ಬಗ್ಗೆ ಮಾತನಾಡಿದ್ರೆ ಅದಕ್ಕೆ ನಮ್ದು ಜೆಡಿಎಸ್ ಏನಾದ್ರು ಗೊತ್ತಾ? ಅದೇ ಸರ್, ನಮ್ಮ ಗ್ಯಾರಂಟಿಗಳನ್ನ ನೋಡಿ, ನಮ್ಮ ಅಭಿವೃದ್ಧಿನ ಅವ್ರ ಶಾಸಕರು ಗ್ಯಾರಂಟಿ ನೋಡಿ, ಗ್ಯಾರಂಟಿ ನೋಡಿ, ಅಭಿವೃದ್ಧಿ ನೋಡಿ. ಗ್ಯಾರಂಟಿ ಏನು ಶಾಸಕರು ತಗೊಂಡಿಲ್ಲ, ಅರ್ಥ ಮಾಡ್ಕೊಳ್ಳಿ. ಗ್ಯಾರಂಟಿ ಯಾರು ತಗೊಂಡಿರೋದು? ಸಾಮಾನ್ಯ ಜನರು ತಗೊಂಡಿರೋದು. ಇಲೆಕ್ಷನ್ ಹೋಗೋಣ, ಅಲ್ಲಿ ನೋಡೋಣ ಇವ್ರ ಗ್ಯಾರಂಟಿ ಏನು ಮ್ಯಾಜಿಕ್ ಅಂತ. ಅಲ್ಲ, ಬೈ ಎಲೆಕ್ಷನ್ ಶಾಸಕರ ಗ್ಯಾರಂಟಿ ಎಲ್ಲಿ ತಗೊಂಡಿದ್ದಾರೆ? ಎಲೆಕ್ಷನ್ ಅಲ್ಲೂ ಸೋತ್ರಲ್ಲ. ಆಯ್ತು ಸ್ವಾಮಿ, ನಾವು ಬೈ ಎಲೆಕ್ಷನ್ ಅಲ್ಲಿ ಏನ್ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಇತ್ತು, ಹಾಗಾಗಿ ಆಡಳಿತ ನೋಡಿ, ಹಿಂದೆನೂ ನಮ್ಮ ಆಡಳಿತಾರೂಢ ಏನು ಬಿಜೆಪಿ ಪಕ್ಷ ಇದ್ದಂತ ಸಂದರ್ಭದಲ್ಲಿ ಬೈ ಎಲೆಕ್ಷನ್ ಅಲ್ಲಿ ಗೆದ್ದಿದೀವಲ್ಲ ನಾವು. ಈಗ ಅವ್ರ ಪಕ್ಷ ಇದೆ, ಹಾಗಾಗಿ ಅವ್ರು ನೋಡಿ, ಸಿದ್ದರಾಮಯ್ಯನವರು ಇಡೀ ಆಡಳಿತ ಯಂತ್ರವನ್ನು ಬಾಗಲಕೋಟೆಗೆ ತಗೊಂಡೋಗೋ ಅವಶ್ಯಕತೆ ಏನಿತ್ತು? ಇವ್ರ ಗ್ಯಾರಂಟಿ ಇಷ್ಟೆಲ್ಲ ಸಫಲತೆ ಕಂಡಿದ್ರೆ ಡಿ ಕೆ ಶಿವಕುಮಾರ್ ಯಾಕೆ ಇವ್ರ ತಂಡವನ್ನು ಅಲ್ಲಿ ದಾವಣಗೆರೆ ಅಂತ ಕಳಿಸ್ತಾ ಇದ್ರು ಎಲ್ಲ ಸಚಿವರುಗಳಿಗೆ? 8 ಸಚಿವರನ್ನ ಯಾಕೆ ಅಲ್ಲಿ ಕುಂಡ್ರಿಸ್ತಾ ಇದ್ರು? ಹಾಗಾದ್ರೆ ಇವ್ರ ಗ್ಯಾರಂಟಿ ಅಷ್ಟೆಲ್ಲ ಸಫಲತೆಯನ್ನು ಕಂಡಿದ್ದಾದ್ರೆ ಹಾಗಾದ್ರೆ ಇವರು ಸಿದ್ದರಾಮಯ್ಯನವರು ಯಾಕೆ ಅಲ್ಲಿ ಬಂದು ಕುತ್ಕೊಳ್ಬೇಕಿತ್ತು? 6 ದಿನಗಳ ಕಂಟಿನ್ಯೂ 6 ದಿನಗಳ ನಾನು ರೆಕಾರ್ಡ್ಸ್ ಕೊಡಬಲ್ಲೆ. ನಾನು ಇಡೀ ಆಡಳಿತ ಯಂತ್ರವನ್ನು ಅಲ್ಲಿ ತಗೊಂಡೋಗಿ ಇವರು ಬಾಗಲಕೋಟೆಯಲ್ಲಿ ಇದ್ದು ಅಲ್ಲಿ ಏನೇನು ರಣತಂತ್ರ ಮಾಡಬೇಕು, ಎಲ್ಲೆಲ್ಲಿ ದುಡ್ಡು ಹಂಚಬೇಕು, ಏನೇನು ಮಾಡಬೇಕು ಪ್ರತಿಯೊಂದು ಮಾಡಿದ್ದಾರೆ ಸಿದ್ದರಾಮಯ್ಯ. ಹಾಗಾಗಿ ಗೆದ್ದಿದ್ದಾರೆ ಅಷ್ಟೇ ವಿನಃ ಬೇರೆ ಏನೂ ಇಲ್ಲ ಅಲ್ಲಿ ಸ್ಟ್ರಾಟಜಿ. ಓಕೆ, ತಿಮ್ಮೇಗೌಡ ಸರ್. ನೋಡಿ, ಕಾಂಗ್ರೆಸ್